ಕೊಲ್ಲಾಪುರದ ನಿವಾಸಿ ಮೀನಾಕ್ಷಿ ಮಾದೇವರಾವ್ ಇಂಗ್ಳೆ. ಅವನಿಗೆ ಇದ್ದಕ್ಕಿದ್ದಂತೆ ಆಗಾಗ್ಗೆ ಎಚ್ಚರಿಗೊಳ್ಳಲು ತೊಂದರೆಯಾಗಲು ಪ್ರಾರಂಭಿಸಿತು. ಅವರು ಹೆಸರಾಂತ ತಜ್ಞರನ್ನು ಭೇಟಿಯಾದರು ಮತ್ತು ಅನೇಕ ಚಿಕಿತ್ಸೆಗಳನ್ನು ಪಡೆದರು. ಆದರೆ ಯಾವುದೇ ವ್ಯತ್ಯಾಸವನ್ನು ಉಂಟು ಮಾಡಲಿಲ್ಲ. ನಾನು ಮೀನಾಕ್ಷಿ ಇಂಗ್ಳೆ, ಕೊಲ್ಲಾಪುರ ನಿವಾಸಿ. ನಾನು ದೂರದಿಂದ ಪ್ರವಾಸ ಮಾಡಿ ಬಂದಾಗ ನನಗೆ ಕರಟ್ ಆಗಿತ್ತು. ಆವಾಗ ಅದು ಕಮ್ಮಿನೂ ಆಗಿತ್ತು. ಮತ್ತೆ ಬೇರೆ ಬೇರೆ ಜಾಗನಲ್ಲಿ ನನಗೆ ಕರಟ್ ಆಯಿತು. ಅದ್ರ ಮೇಲೆ ನನಗೆ ವಾರ ತುಂಬ ತ್ರಾಸಾಯಿತು. ನಾನು ಮೆಡಿಸಿನು ತೊಗೊಂಡು ನೋಡಿದೆ, ಅದರಿಂದ ಏನೂ ಆಗಲಿಲ್ಲ. ತುಂಬ ಜನ ನನಗೆ ಮನೆಯದು ಉಪಚಾರ ಹೇಳಿದರು. ಆದರೆ ನನಗೆ ಡಾಕ್ಟರ್ದೇ ಸಲಹೆ ಬೇಕಿತ್ತು. ನಾನು ಒಂದು ಪ್ರಸಿದ್ಧ ಡಾಕ್ಟರ್ ಕಡೆ ಹೋದೆ. ಅದರಿಂದ ಏನೂ ಗುಣಪಡಲಿಲ್ಲ. ಆ ಸಮಯದಲ್ಲಿ ನನ್ನ ರೊಕ್ಕ ಮತ್ತು ಟೈಮ್ ತುಂಬ ವೇಸ್ಟ್ ಆಯಿತು. ಆವಾಗ ನನ್ನ ಮಗ ನನಗೆ ಹೋಮಿಯೋಪತಿದು ಸಲಹೆ ಕೊಟ್ಟ. ಆವಾಗೇ ನನಗೆ ಅನ್ನಿಸ್ತು, ಹೋಮಿಯೋಪತಿ ಉಪಚಾರದಿಂದ ಟೈಮ್ ಮತ್ತು ದುಡ್ಡು ತುಂಬ ಖರ್ಚಾಗುತ್ತೆ ಅಂತ. ಅದಕ್ಕೋಸ್ಕರ ಅವನಿಗೆ ನಾ ಇಲ್ಲ ಅಂತ ಹೇಳ್ತಿದ್ದೆ. ನನ್ನ ಮಗ ನನಗೆ ಒತ್ತಾಯ ಮಾಡಿ ಮಾಡರ್ನ್ ಹೋಮಿಯೋಪತಿಗೆ ಕರ್ಕೊಂಡು ಹೋದ. ಅಲ್ಲಿ ನನಗೆ ಡಾಕ್ಟರ್ ಚೆಕ್ ಮಾಡಿ ನನ್ನ ಉಪಚಾರ ಶುರು ಮಾಡಿದರು. ಉಪಚಾರ ಶುರು ಆಗಿದ್ಮೇಲೆ 15 ದಿನದಂದೇ ನನಗೆ ತುಂಬ ಚೆನ್ನಾಗೇ ಫರಕ್ ಬಿತ್ತು. ಆಮೇಲೆ ನನಗೆ ಒಂದು ಕರಟ್ ಆಗಲಿಲ್ಲ. ಆಮೇಲೆ ನಾನು ಉಪಚಾರ ಶುರುನೇ ಇಟ್ಟೆ. ಈಗ ನಾನು ತುಂಬ ಚೆನ್ನಾಗೇ ಇದ್ದೆ. ಮತ್ತೆ ಉಪಚಾರ ಶುರು ಇದ್ದಾಗ ನನಗೆ ನೆಗಡಿ ಇತ್ತು. ಆವಾಗ ನಾನು ಮಾಡರ್ನ್ ಹೋಮಿಯೋಪತಿ ಕ್ಲಿನಿಕ್ಕಿಂದ ಮೆಡಿಸಿನ್ ತೊಗೊಂಡೆ. 1 ದಿವಸದಲ್ಲೇ ನನಗೆ ಪೂರ್ತಿ ಕಮ್ಮಿ ಆಯಿತು. ಈಗ ಯಾವುದೂ ತ್ರಾಸು ನನಗಿಲ್ಲ. ಆ ಉಪಚಾರದಿಂದನೇ ನನಗೆ ಪೂರ್ತಿ ಗುಣ ಬಂತು. ಅಕ್ಟೋಬರ್ 31, 2024ರಿಂದ ಆಧುನಿಕ ಹೋಮಿಯೋಪತಿ ಚಿಕಿತ್ಸೆಯನ್ನು ಪ್ರಾರಂಭಿಸಿದರು. ಕೇವಲ 15 ದಿನಗಳಲ್ಲಿ ಅವರಿಗೆ ತಮ್ಮ ನೋವಿನಿಂದ ಮುಕ್ತರಾದರು. 31 ಅಕ್ಟೋಬರ್ಗೆ ನಾ ಇಲ್ಲಿ ಬಂದಾಗ ಡಾಕ್ಟರ್ ನನಗೆ ಹೇಳಿದರು, 3-4 ತಿಂಗಳದಾಗೆ ನಿಮಗೆ ಕಮ್ಮಿ ಆಗುತ್ತೆ ಅಂತ. ಆದರೂ ಡಾಕ್ಟರ್ ವಿಜಯ್ ಕುಮಾರ್ ಮಾನೆ ಸರ್ದು ಉಪಚಾರ ತಗೊಂಡ್ಮೇಲೆ 1 ತಿಂಗಳದಲ್ಲೇ ತ್ರಾಸೆಲ್ಲ ಕಮ್ಮಿ ಆಯಿತು. ಆದರೂ 30 ನವೆಂಬರ್ಗೆ ನಾನು ಡಾಕ್ಟರ್ಗೆ ಭೇಟಿಯಾಗಿ ಬಂದಾಗ ಅವರು ನನಗೆ ಹೇಳಿದರು, ಈಗ ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಈಗ ನಾನು ಮಾಡರ್ನ್ ಹೋಮಿಯೋಪತಿದು ತುಂಬ ಆಭಾರ ಇದ್ದೀನಿ. ಆಧುನಿಕ ಹೋಮಿಯೋಪತಿ ಚಿಕಿತ್ಸೆಗೆ ಧನ್ಯವಾದಗಳು. ಶ್ರೀಮತಿ ಮೀನಾಕ್ಷಿಗೆ 1 ತಿಂಗಳೊಳಗೆ ರೋಗಗ್ರಸ್ತವಾಗುವಿಕೆಗಳು ಸಂಪೂರ್ಣವಾಗಿ ನಿಂತು ಹೋದವು. ಈಗ ಅವರು ಇತರ ಕಾಯಿಲೆಗಳಿಗೂ ಇಲ್ಲ ಚಿಕಿತ್ಸೆಯನ್ನು ಪ್ರಾರಂಭಿಸಿದ್ದಾರೆ ಮತ್ತು ಉತ್ತಮ ಫಲಿತಾಂಶಗಳನ್ನು ಕಾಣುತ್ತಿದ್ದಾರೆ. ಆಧುನಿಕ ಹೋಮಿಯೋಪತಿ ಚಿಕಿತ್ಸೆಗೆ ಧನ್ಯವಾದಗಳು. ಅವರು ಈಗ ಆರೋಗ್ಯಕರ ಮತ್ತು ಸಂತೋಷದ ಜೀವನವನ್ನು ನಡೆಸುತ್ತಿದ್ದಾರೆ.